ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಹಾಗೆಯೇ ಅವರ ಪುತ್ರ ದುಷ್ಯಂತ್ ಶ್ರೀನಿವಾಸ್ ಮೇಲೆ ಜೆಡಿಎಸ್ ಮುಖಂಡರಾಗಿರ್ತಕ್ಕಂಥ ನಾಗರಾಜು ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ. ಏನಿದು ಆರೋಪ, ಏನಾಗಿದೆ ಸಮಸ್ಯೆ? ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಮೇಲೆ ಇದೀಗ ಗಂಭೀರ ಆರೋಪಗಳನ್ನ ಮಾಡಿರ್ತಕ್ಕಂಥದ್ದು. ಇದೀಗ ಜೆಡಿಎಸ್ ಮುಖಂಡ ನಾಗರಾಜು, ಗುಬ್ಬಿ ಜೆಡಿಎಸ್ ಮುಖಂಡ ನಾಗರಾಜು ಇದೀಗ ತಮ್ಮ ಆಕ್ರೋಶ, ಅಸಮಾಧಾನವನ್ನ ಈ ಒಂದು ನಾಯಕರ ಮೇಲೆ ವ್ಯಕ್ತಪಡಿಸಿದ್ದಾರೆ. ಚುನಾವಣೆಯಲ್ಲಿ ನಾಗರಾಜು ಜೊತೆ ಕೆಲಸ ಮಾಡಿದಂತಹ ಹುಡುಗರು, ಆಪ್ತ ಸಹಾಯಕರು, ಡ್ರೈವರ್ಗಳನ್ನ ದುಷ್ಯಂತ್ ಶ್ರೀನಿವಾಸ್ ಭೇಟಿ ಮಾಡಿದ್ದಾರೆ. ಯುವಕರ ಜೊತೆ ಮಧ್ಯರಾತ್ರಿವರೆಗೂ ಕೂಡ ಬೆಂಗಳೂರಿನ ಫ್ಲಾಟ್ ನಲ್ಲಿ ಮೀಟಿಂಗ್ ಮಾಡಿದ್ದಾರೆ. ಯಾವ ಒಂದು ಉದ್ದೇಶಕ್ಕೋಸ್ಕರ ಮೀಟಿಂಗ್ ಮಾಡಿರತಕ್ಕಂಥದ್ದು, ಯಾವ ಒಂದು ವಿಚಾರಕ್ಕೋಸ್ಕರ ಅವರನ್ನ ಭೇಟಿ ಮಾಡಿದ್ದಾರೆ? ಯುವಕರ ಜೊತೆ ಮಧ್ಯರಾತ್ರಿವರೆಗೂ ಮೀಟಿಂಗ್ ಮಾಡಿರುವಂತಹ ಉದ್ದೇಶ ನಾಗರಾಜು ಅವರಿಗೆ ಸಂಬಂಧಿಸಿದ ಡೇಟಾವನ್ನ ಪಡೆದುಕೊಳ್ಳಬೇಕು, ಹೇಗಾದ್ರೂ ಮಾಡಿ ಅವರನ್ನ ಕಟ್ಟ ಹಾಕಬೇಕು, ಗುಬ್ಬಿಗೆ ಅವರು ಹಿಂದಿರುಗಿ ಬರದಂತೆ ಮಾಡಬೇಕು. ಹೀಗಾಗಿ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡು ಎಸ್ಆರ್ ಶ್ರೀನಿವಾಸ್ ಹಾಗೆ ಅವರ ಪುತ್ರ ಹಾಗೆ ಅವರ ಶ್ರೀಮತಿಯೂ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ನಾಗರಾಜ್ ಗಂಭೀರವಾಗಿರತಕ್ಕಂಥ ಆರೋಪಗಳನ್ನ ಮಾಡಿದ್ದಾರೆ. ವ್ಯವಹಾರಗಳಿಗೆ ಬ್ರೇಕ್ ಹಾಕ್ತೇನೆ ಅಂತೇಳಿ ಬೆದರಿಕೆಯನ್ನ ಹಾಕ್ತಿರ್ತಕ್ಕಂಥದ್ದಾಗಿರ್ಬೋದು. ನನ್ನ ಉದ್ಯಮ ಕ್ರಷರ್ ಹೇಗೆ ಓಪನ್ ಮಾಡ್ತಾನೆ ಅಂತೇಳಿ ನಾನು ಕೂಡ ನೋಡ್ತೇನೆ ಅನ್ನುವಂತಹ ಧಮಕಿಯನ್ನ ಕೂಡ ಹಾಕಿದ್ದಾರೆ ಅಂತ ಹೇಳಿ ಆರೋಪಗಳನ್ನ ಮಾಡಿರ್ತಕ್ಕಂಥದ್ದು ನಾಗರಾಜ್ ಅವರಿಗೆ ಅಕ್ರಮ ಸಂಬಂಧ ಇದೆಯೇ ಅಂತ ಹೇಳಿ ಕೂಡ ಅವರ ಬೆಂಬಲಿಗರು, ಅಂದ್ರೆ ಆತ್ಮೀಯರಾಗಿರ್ತಕ್ಕಂಥ ಹುಡುಗರು, ಅವರ ಆಪ್ತ ಸಹಾಯಕರು, ಡ್ರೈವರ್ಗಳು ಅವರ ಬಳಿ ಕೇಳಿಕೊಂಡು ಆ ಮೂಲಕವಾಗಿ ಅವರನ್ನ ಟ್ರ್ಯಾಪ್ ಮಾಡೋದಕ್ಕೆ ಅಥವಾ ಅದರ ಮೂಲಕವಾಗಿ ಅವರನ್ನ ಕಟ್ಟ ಹಾಕೋದಕ್ಕೆ ಪ್ರಯತ್ನವನ್ನ ಮಾಡ್ತಿದ್ರು ಅನ್ನುವಂತಹ ಆರೋಪಗಳನ್ನ ಮಾಡಿರ್ತಕ್ಕಂಥದ್ದು. ಇದೀಗ ನಾಗರಾಜು ನೇರವಾಗಿ ಎದುರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ರೀತಿಯಾಗಿ ವಾಮ ಮಾರ್ಗದ ಮೂಲಕವಾಗಿ ಈ ರೀತಿಯಾಗಿ ನಮ್ಮನ್ನ ಕಟ್ಟಾಕೋದಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕುತಂತ್ರ ರಾಜಕಾರಣಕ್ಕೆ ಎಸ್ಆರ್ ಶ್ರೀನಿವಾಸ್ ಮುಂದಾಗಿದ್ದಾರೆ. ಕೆಲವು ಕಡೆ ನಮ್ಮನ್ನ ಮಾನಸಿಕವಾಗಿ ಕುಗ್ಗಿಸೋದಿಕ್ಕೆ ಪ್ರಯತ್ನವನ್ನ ಮಾಡ್ತಿರುವಂತಹದ್ದು. ನಾನು ಖಂಡಿತವಾಗೂ ಕೂಡ ಇದ್ಯಾವುದಕ್ಕೂ ಜಗ್ಗೋದು ಇಲ್ಲ, ಬಗ್ಗೋದು ಇಲ್ಲ. ಕೊನೆಯ ಪಕ್ಷ ಒಂದು ಗುಡಿಸಿನಲ್ಲಿ ನಿಂತ್ಕೊಂಡು ಕೂಡ ರಾಜಕಾರಣವನ್ನ ಮಾಡ್ತೇನೆ. ಇವರ ಒಂದು ಬೆದರಿಕೆಗಳಿಗೆ, ಹೆದರಿಕೆಗಳಿಗೆ ನಾನು ಯಾವುದೂ ಕೂಡ ಹೆದರೋದಿಲ್ಲ ಅನ್ನುವಂತಹ ಎಚ್ಚರಿಕೆಯ ಸಂದೇಶವನ್ನ ನೀಡಿರ್ತಕ್ಕಂಥದ್ದು ನಾಗರಾಜು. ಜೆಡಿಎಸ್ ಮುಖಂಡ ನಾಗರಾಜು 2023ರ ವಿಧಾನಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದಿಂದ ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನ ಮಾಡ್ತಾರೆ. ಸುಮಾರು 40,000ಕ್ಕಿಂತ ಹೆಚ್ಚು ಮತಗಳನ್ನ ಪಡ್ಕೊಳ್ತಕ್ಕಂಥದ್ದು. ಈಗ ಎಸ್ಆರ್ ಶ್ರೀನಿವಾಸ್ ಅವರು ಸತತವಾಗಿ 25 ವರ್ಷಗಳ ಕಾಲ ಅಧಿಕಾರ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಎಲ್ಲೊಂದು ಕಡೆ ಮುಂಬರ್ತಕ್ಕಂಥ ದಿನಗಳಲ್ಲಿ ನಮಗೆ ಇವರು ಮುಳ್ಳಾಗ್ಬೋದಾ ಅಥವಾ ನಮಗೆ ಸಾಕಷ್ಟು ಪೈಪೋಟಿಯನ್ನ ಕೊಡ್ಬೋದಾ, ಈ ಎಲ್ಲ ಆಲೋಚನೆಗಳನ್ನು ಇಟ್ಟುಕೊಂಡು ಪರ್ಯಾಯವಾಗಿ ಇವರನ್ನ ರಾಜಕೀಯವಾಗಿ ಎದುರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಹೆದರಿಸಿ, ಬೆದರಿಸಿ, ಧಮಕಿ ಹಾಕೋದ್ರ ಮೂಲಕವಾಗಿ ನಮ್ಮನ್ನ ಕಟ್ಟಿ ಹಾಕೋದಕ್ಕೆ ಮುಂದಾಗ್ತಾ ಇದ್ದಾರೆ ಎನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಜೆಡಿಎಸ್ ಇನ್ನೂ ಕೂಡ ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಲಿಷ್ಠವಾಗಿರ್ತಕ್ಕಂಥದ್ದು, ಕಾರ್ಯಕರ್ತರು ಬಲಿಷ್ಠವಾಗಿದ್ದಾರೆ. ನಮಗೆ ಈ ರೀತಿಯಾದಂತಹ ಒಂದು ನಡವಳಿಕೆ ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಬೆಂಬಲಿಗರಿಗೆ ಅಥವಾ ನಮ್ಮ ಕಾರ್ಯಕರ್ತರಿಗೆ ಯಾವ ರೀತಿಯಾದಂತಹ ಹೆದರಿಕೆಗಳನ್ನ, ಇವರು ಬೆದರಿಕೆಗಳನ್ನ ಮಾಡಿರ್ಬೋದು ಅನ್ನುವಂತಹ ಹೇಳಿಕೆಯನ್ನ ಕೊಡೋದ್ರ ಮೂಲಕ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಸುಮಾರು 25 ವರ್ಷಗಳ ಕಾಲ ಇರತಕ್ಕಂಥ ಶಾಸಕರಾಗಿರ್ತಕ್ಕಂಥವ್ರು ಇವರು ಗುಬ್ಬಿಯ ಅಭಿವೃದ್ಧಿಯ ಬಗ್ಗೆ ಬಿಟ್ಟು ನನ್ನ ಬಗ್ಗೆ ಎಷ್ಟೊಂದು ಯೋಚನೆ ಮಾಡ್ತಕ್ಕಂಥದ್ದು ಅಗತ್ಯ ಇಲ್ಲ. ಅವ್ರ ಪುತ್ರ ದುಷ್ಯಂತ್ ಆಗಿರೋದು ಕೂಡ ಈ ರೀತಿಯಾದಂತಹ ನಡವಳಿಕೆ ಯಾವುದೇ ಕಾರಣಕ್ಕೂ ಕೂಡ ಸರಿಯಲ್ಲ ಅಂತೇಳಿ ತಮ್ಮ ಅಸಮಾಧಾನ, ಆಕ್ರೋಶವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು ಜೆಡಿಎಸ್ ಮುಖಂಡ ನಾಗರಾಜು. ನೋಡಿ, ಕಳೆದ ಎಲೆಕ್ಷನಲ್ಲಿ ನನ್ನ ಜೊತೆ ಯಾರ್ಯಾರು ಹುಡುಗರು ಕೆಲಸ ಮಾಡಿದ್ರು, ಡ್ರೈವರ್ ಇರ್ಬೋದು, PA ಇರ್ಬೋದು, ಅವ್ರನ್ನೆಲ್ಲ ಅವರು ಭೇಟಿ ಮಾಡಿ ಹೆಂಗೋ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವ್ರಿಗೆ ಇಲ್ಲದ ಸಲ್ಲದ ಒಂದು ಆಮಿಷವನ್ನು ಒಡ್ಡಿ, ದೊಡ್ಡ ಮಟ್ಟದ ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆಮಿಷ ಒಡ್ಡಿ ಏನು ದುಷ್ಯಂತ್ ಅವರು ಅವ್ರನ್ನ ಕರ್ಕೊಂಡೋಗಿ ಫ್ಲಾಟ್ನಲ್ಲಿ ಮಧ್ಯರಾತ್ರಿವರೆಗೂ ಮೀಟಿಂಗ್ ಮಾಡಿ ಏನೇನು ಡಾಟಾ ಬೇಕೋ ಅವ್ರ ಹತ್ರ ತಗೊಂಡಿದ್ದಾರೆ. ಪಾಪ ಅವರು ನಮಗೂ ಹೇಳಿದ್ರು, ಅಂದರೆ ಅದರಲ್ಲಿ ಒಬ್ಬ ಹುಡುಗ ಮಾತ್ರ ಅವ್ರ ಪರವಾಗಿ ಕೆಲಸ ಮಾಡಿದ್ದಾನೆ. ಇನ್ನೊಬ್ಬ ಹುಡುಗ ಕೇಳ್ದೆ, ಅಣ್ಣ ಈ ಥರ PA ಕೆಲಸ ಮಾಡ್ತಿದ್ದೆ, ಅಣ್ಣ ಈ ಥರ ನಮ್ಮನ್ನೆಲ್ಲ ಇದನ್ನು ಮಾಡ್ತಾ ಇದ್ದಾರೆ ಅಂತ. ಅದಾದಮೇಲೆ ನಮ್ಮ ರಂಜಿತ್ ಅಂತ ಹೇಳ್ಬಿಟ್ಟು, ನಮ್ಮ ಕಳೆದ ಬಾರಿ ನಮ್ಮ ರಂಜಿತ್ ಗೌಡ್ರು ಅಂತ ಹೇಳ್ಬಿಟ್ಟು ಅವನು ಸಹ ನನಗೆ ಒಂದು ಹಿಂಟ್ ಕೊಟ್ಟ, ಅಣ್ಣ ಈ ಥರದ್ದೆಲ್ಲ ಮಾಡ್ತಾ ಇದ್ದಾರೆ, ನೀವು ಒಂದು ಸ್ವಲ್ಪ ಗಮನಿಸಿ ಅಂದಾಗ ನನಗೆ ಅದೆಲ್ಲ ಗೊತ್ತಾಯಿತು. ಅವರು ದೊಡ್ಡ ಮಟ್ಟದಲ್ಲಿ ಆಮೇಶ ಒಟ್ಟು ಏನೇನು ಕೆಲಸ ಮಾಡ್ತಾಯಿದ್ದಾರೆ, ಎಲ್ಲಿ ಅಂತ ಎಲ್ಲ ಡೀಟೇಲ್ಸ್ನು ತೊಗೊಂಡು ಅದೇನೇ ಮಾಡಿ ನಾವು ಅದನ್ನ ಮುಂದಿನ ದಿನಗಳಲ್ಲಿ ಅವ್ರು ನಮ್ಮ ಗುಬ್ಬಿ ತಾಲೂಕಿಗೆ ತಿರುಗಿ ನೋಡ್ದಂಗೆ ನಾನು ಮಾಡ್ತೀನಿ, ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಡಾಟಾ ಅಂತ ಅಂದರೆ ನೋಡಿ, ನಮ್ಮದು ವ್ಯವಹಾರಗಳಿದ್ದಾವೆ. ನಾನು ಒಂದು ಚಿಕ್ಕ ಬಿಲ್ಡಿಂಗ್ ಕಟ್ಟಿದ್ರು ಅದನ್ನು ನಿಲ್ಲಿಸ್ತೀನಿ, ಮತ್ತು ಮನೆ ಕಟ್ತಾ ಇದ್ದೀನಿ ಗುಬ್ಬಿನಲ್ಲಿ, ಮುಂದಕ್ಕೆ ನನಗೆ ಇದೇ ತಾಲೂಕಿನಲ್ಲಿ ಇರಬೇಕು, ಜನದ ಜೊತೆ ಇರಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಯಾವುದೇ ರೀತಿ ಪರ್ಮಿಷನ್ ಬರ್ದಂಗೆ ನಾನು ಮಾಡ್ತೀನಿ ಅಂತ. ಮತ್ತು ಅದೇ ರೀತಿ ನಮ್ಮದು ಗೊತ್ತೇ ಇದೆ, ಕ್ರಷರ್ ಇದೆ, ಕುಣಿಗಿನಲ್ಲಿ ಒಂದು ಕ್ರಷರ್ ಇದೆ, ಅದು ನಮ್ಗೆ ಗೊತ್ತಿಲ್ಲ, ನಾನೆಲ್ಲೂ ಹೇಳಿರಲಿಲ್ಲ. ಯಾಕೆಂದರೆ ನಮ್ಮ ಕಾರ್ಯಕರ್ತರು ಸ್ವಲ್ಪ ಇದನ್ನು ಮಾಡ್ಕೊತಾರೆ ಅಂತ ಹೇಳ್ಬಿಟ್ಟು ಅದನ್ನು ನಾನು ಅದು ಹೆಂಗೆ ಓಪನ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಧಮಕಿ ಹಾಕಿದ್ದಾರೆ.
ಯಾಕೆಂದ್ರೆ ಮತ್ತೇನು ಆಮೇಲೆ ನಮ್ಮ ಹುಡುಗರನ್ನ ಕೇಳಿದ್ದಾರೆ ಏನಂತ, ಯಾವ ರೀತಿ ನಾಗರಾಜು ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಏನು ವ್ಯವಹಾರ ಮಾಡ್ತಾರೆ, ಅವ್ರಿಗೇನಾದ್ರೂ ಅಕ್ರಮ ಸಂಬಂಧಗಳೇನಾದರೂ ಇದ್ದರೆ ಅದ್ರ ಬಗ್ಗೆ ನೀವು ಹೇಳಿ. ಅವರು ನಮ್ಮ ಹುಡುಗರು ಹೇಳಿದ್ದಾರೆ ಆ ರೀತಿ ಅಲ್ಲಣ್ಣ ಅವ್ರು ಅಂದಾಗ, ಆ ರೀತಿ ಇದ್ದಿದ್ರೆ ಚೆನ್ನಾಗಿತ್ತಿತ್ತು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಗೊತ್ತಿಲ್ಲ ಅವ್ರ ಉದ್ದೇಶ ಏನಂತಂದರೆ ನೇರವಾಗಿ ರಾಜಕಾರಣ ಬಗ್ಸೋಕ್ಕೆ ಆಗೋದಿಲ್ಲ ಇವನ್ನ. ಮತ್ತು ನಮ್ಮ JDS ಕಾರ್ಯಕರ್ತರು ತಾಲೂಕಿನಲ್ಲಿ ಸದೃಢವಾಗಿದ್ದಾರೆ, ನೇರ ಫೈಟ್ ಮಾಡೋಕ್ಕಾಗೋದಿಲ್ಲ ಮುಂದಿನ ದಿನಗಳಲ್ಲಿ ಅಂತ ಹೇಳ್ಬಿಟ್ಟು ಕುತಂತ್ರ ರಾಜಕಾರಣ, ಈ ರೀತಿ ಅವನು ಮಾನಸಿಕವಾಗಿ ಕುಗ್ಸೋದು ಯಾಕಪ್ಪ ಬೇಕು ಅನ್ನಿಸ್ಬೇಕು. ಆ ರೀತಿ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ಳಲಿಕ್ಕೆ ಅವ್ರು ಮಾಡಿದಂಥ ಇದು ಕುತಂತ್ರ. ಈ ಕುತಂತ್ರಕ್ಕೆಲ್ಲ ಖಂಡಿತ ನಾನು ಬಗ್ಗೋದಿಲ್ಲ. ನಾನು ಹೇಳಿದೆ, ಯಾಕೆಂತಂದರೆ ನಾನು ಒಬ್ಬ ಸಾಮಾನ್ಯ ರೈತರ ಮಗ ಆಗಿ ಬರೇ ಕೈನಲ್ಲಿ ಹೋಗಿ ನಾನು ಈ ಮಟ್ಟಿಗೆ ನಾನು 100 ಜನಕ್ಕೆ ಕೆಲಸ ಕೊಟ್ಕೊಂಡು ಬಗ್ಗಿದ್ದೆ. ನಾನು ಕಷ್ಟ ಸುಖ ಎಲ್ಲ ಗೊತ್ತಿದೆ. ಈ ಥರ ಚಿಕ್ಕ ವಿಚಾರಕ್ಕೆ ನಾನು ಮಾನಸಿಕವಾಗಿ ಕುಗ್ಗೋದಿಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಸರ್. ಮಾಡಬೇಕು. ನಾಗಣ್ಣ ಅವರ ವಿಷಯಗಳು, ಅವರ ತಪ್ಪುಗಳು ಸರಿಗಳು ಮಾಡಬೇಕು ಹೊರತು ಪರ್ಸನಲ್ಲ ಇಟ್ಕೊಂಡು ಅದನ್ನು ಧಮಕಿ ಹಾಕಿ ಅದನ್ನು ವಿಷಯ ತಿಳ್ಕೊಂಡು ವಾಮ ಮಾರ್ಗದಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದು ನ್ಯಾಯವಲ್ಲ. ಏನೇ ರಾಜಕಾರಣ ಮಾಡಿ ನ್ಯಾಯಯುತವಾಗಿ ನೇರ ಅವರ ತಪ್ಪುಗಳು ಇವ್ರು ಹೇಳಿ ಇವ್ರ ತಪ್ಪುಗಳು ವಿಷಯ ಆಧಾರ ಮಾಡ್ಕೊಂತ ಹೇಳ್ತಾ, ಯಾಕೆಂದ್ರೆ ಅದನ್ನು ಬಿಟ್ಬಿಡಿ. ನಮ್ಮ ಗುಬ್ಬಿ ತಾಲೂಕಿನಲ್ಲಿ ಒಳ್ಳೆಯ ವಾತಾವರಣವಿದೆ, ಉತ್ತಮವಾದ ರಾಜಕಾರಣವನ್ನು ಮಾಡೋಣ. ಇಂತಹ ವಾಮಮಾರ್ಗದ ರಾಜಕಾರಣಕ್ಕೆ ಯಾವತ್ತೂ ನಾವು ಸೊಪ್ಪು ಹಾಕೋದಿಲ್ಲ ಅಂತಕ್ಕಂಥದ್ದನ್ನು ನಾವು ಮನವರಿಕೆ ಮಾಡ್ಕೊಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ, ಕ್ಲೋಸ್ ಮಾಡಿ.